ನಮಸ್ಕಾರ. ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಪರಾತ್ಪರ ಗುರು ಡಾಕ್ಟರ್ ಜಯಂತ್ ಅವರೇ ಇವರ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭಿಸೋಣ. ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಈ ಧರ್ಮ ಸಂವಾದವನ್ನ ಆರಂಭಿಸಿದ್ದೇವೆ. ಬಂಧುಗಳೇ, ಇವತ್ತು ನಾವೆಲ್ಲ ಕೊರೋನಾ ಮಹಾಸಂಕಟದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೇವೆ. ಇಂಡಿಯನ್ ಸೈಕ್ಯಾಟ್ರಿಸ್ಟ್ ಸೊಸೈಟಿಯ ವರದಿಯ ಪ್ರಕಾರ ಪ್ರಸ್ತುತ ಜನತೆಯ ಒತ್ತಡದಲ್ಲಿ 25% ವೃದ್ಧಿಯಾಗಿದೆ. ಇವತ್ತು ಮನುಷ್ಯ ತನ್ನನ್ನು ತಾನು ಬಂಧನದಲ್ಲಿ ಇರಿಸಿಕೊಂಡಿದ್ದಾನೆ. ಇವತ್ತು ಅನೇಕರಿಗೆ ನನಗೇನಾದರೂ ಈ ಕೊರೋನಾ ವೈರಸ್ ಬರ್ಬೋದಾ, ಈ ರೀತಿಯ ವಿಚಾರದಿಂದ ಅವರಲ್ಲಿ ಭಯ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಆ ಭಗವಂತನಿಗೆ ಶರಣು ಹೋಗದೆ ಅಥವಾ ಆ ಪ್ರಕೃತಿಗೆ ಶರಣು ಹೋಗದೆ ನಮ್ಮ ಹತ್ರ ಬೇರೆ ಪರ್ಯಾಯ ಇಲ್ಲ. ಇವತ್ತು ಅನೇಕ ವೈದ್ಯರು ಸಹ ಯೋಗ ಧ್ಯಾನಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸಂಪೂರ್ಣ ಜಗತ್ತಿನ ದೃಷ್ಟಿ ಭಾರತದ ಕಡೆಗೆ ಇದೆ. ಭಾರತ ಒಂದು ಆಧ್ಯಾತ್ಮ ಭೂಮಿ. ಈ ಒತ್ತಡವನ್ನ ನಾವು ಆಧ್ಯಾತ್ಮಿಕ ಸಾಧನೆಯಿಂದ ಕಡಿಮೆ ಮಾಡಿಕೊಳ್ಳಬಹುದು. ಆ ದೃಷ್ಟಿಯಿಂದ ನಾವು ಅಧ್ಯಾತ್ಮವನ್ನ ತಿಳಿದುಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಿಮ್ಗೇನಾದರೂ ಪ್ರಶ್ನೆಗಳು ನಿರ್ಮಾಣ ಆದಲ್ಲಿ ಖಂಡಿತ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಆ ಕಮೆಂಟ್ಸ್ ಅನ್ನ ಹಾಕುವಾಗ ನಿಮ್ಮ ಹೆಸರು, ಜಿಲ್ಲೆ ಹೆಸರನ್ನ ಹಾಕಿದ್ರೆ ನಿಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ಬೋದು. ಇವತ್ತಿನ ಈ ಧರ್ಮ ಸಂವಾದವನ್ನು ಮಾಡುವುದಕ್ಕೋಸ್ಕರ ನಮ್ಮೊಂದಿಗೆ ಹಿಂದೂ ಜನಜಾಗೃತಿ ಸಮಿತಿಯ ಕರ್ನಾಟಕ ರಾಜ್ಯ ಸಮನ್ವಯಕರಾದಂತಹ ಶ್ರೀ ಗುರುಪ್ರಸಾದ್ ಗೌಡ ಇವರು ಉಪಸ್ಥಿತರಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ನಮಸ್ಕಾರ. ಶ್ರೀ ಗುರುಪ್ರಸಾದ್ ಗೌಡ ಇವರ ಪರಿಚಯವನ್ನ ಮಾಡಿಕೊಳ್ಳೋಣ. ಶ್ರೀ ಗುರುಪ್ರಸಾದ್ ಗೌಡ ಇವರು ಮೂಲತಃ ಮಡಿಕೇರಿಯವರು. ಕಳೆದ 19 ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣ ವೇಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಗುರುಪ್ರಸಾದ್ ಅವರೇ, ಕಳೆದ ಸಂಚಿಕೆಯಲ್ಲಿ ನಾವು ಅಧ್ಯಾತ್ಮದ ಸಂಬಂಧವಾಗಿ ಚರ್ಚೆಯನ್ನ ಮಾಡಿದ್ದೇವೆ. ಇವತ್ತು ಆ ಚರ್ಚೆಯನ್ನ ಮುಂದುವರಿಸೋಣ. ಅನೇಕ ಸಂತ ಮಹಾತ್ಮರು ಹೇಳ್ತಾರೆ, ಮನುಷ್ಯ ಜನ್ಮ ದುರ್ಲಭ, ಅದನ್ನ ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಆದ್ರೆ ಆ ಮನುಷ್ಯ ಜನ್ಮದ ಮಹತ್ವವನ್ನ ಅರಿತುಕೊಳ್ಳುವುದರಲ್ಲಿ ನಾವು ಎಲ್ಲಿ ಕಡಿಮೆ ಬೀಳ್ತಿದ್ದೇವೆ? ಮನುಷ್ಯನ ಜೀವನದ ಮೌಲ್ಯವನ್ನ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದ ಜೊತೆಯಲ್ಲಿ ವ್ಯಾವಹಾರಿಕ ದೃಷ್ಟಿಕೋನದ ಮೂಲಕವೂ ಕೂಡ ಅರ್ಥ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವ. ಸದ್ಯ ಭೌತಿಕ ವಿಜ್ಞಾನವು ಚಿನ್ನ ಇರಬಹುದು, ಬೆಳ್ಳಿ ಇರಬಹುದು, ವಜ್ರ ಇರಬಹುದು, ಹೀಗೆ ಅನೇಕ ಒಡವೆಗಳ ಮೌಲ್ಯವನ್ನು ನಿರ್ಧಾರ ಮಾಡಿದೆ. ಉದಾಹರಣೆಗೆ ಬಂಗಾರದ 10 ಗ್ರಾಮಿನ ಬೆಲೆ ಸದ್ಯ 40,000 ರೂಪಾಯಿ. ಅದೇ ಬಂಗಾರದ ಬೆಲೆ 25 ವರ್ಷಗಳ ಹಿಂದೆ ಹೋದಾಗ ಎಷ್ಟಿದ್ದಿರಬಹುದು? ಇನ್ನು 50 ವರ್ಷಗಳ ಹಿಂದೆ ಹೋದಾಗ ಎಷ್ಟಿದ್ದಿರಬಹುದು? 1964ರಲ್ಲಿ ಕೇವಲ 10 ಗ್ರಾಮಿನ ಬಂಗಾರದ ಬೆಲೆ 63 ರೂಪಾಯಿ ಮಾತ್ರ ಇತ್ತು. ಯಾರಲ್ಲಿ ಒಡವೆಗಳು ಹೆಚ್ಚಿದೆಯೋ ಅವರ ಶ್ರೀಮಂತಿಕೆಯನ್ನು ನಿರ್ಧಾರ ಮಾಡಲಾಗ್ತಿತ್ತು. ಇದಕ್ಕೆ ತುಲನೆಯನ್ನು ಮಾಡಿದಾಗ ಮಾನವ ಶರೀರದ ಮೌಲ್ಯ ಎಷ್ಟಿರಬಹುದು? ಮಾರುಕಟ್ಟೆಯಲ್ಲಿ ಸಿಗುವ ಎಲ್ಲ ಪ್ರಾಣಿಗಳ ಮಾಂಸಕ್ಕೆ ತುಲನೆ ಮಾಡಿದಾಗ ಮನುಷ್ಯನ ಮಾಂಸಕ್ಕೆ ಕೇವಲ 100 ರೂಪಾಯಿ ಮಾತ್ರ. ಆದರೆ ಮಾನವನ ಪ್ರತಿಯೊಂದು ಅವಯವಗಳಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಉದಾಹರಣೆಗೆ ಹೇಳುವುದಾದರೆ, ಕಿಡ್ನಿ ಫೇಲ್ಯೂರ್ ಆದರೆ ನಾವು ಮತ್ತೊಂದು ದೇಹದ ಕಿಡ್ನಿಯನ್ನು ಅಳವಡಿಸ್ತೇವೆ. ಅದೇ ಪ್ರಕಾರ ಲಿವರ್ ಹೋದರೆ ಮತ್ತೊಂದು ದೇಹದ ಲಿವರನ್ನು ನಾವು ಅಳವಡಿಸಬೇಕಾದ್ರೆ ನಾವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಯನ್ನು ಕೊಡಬೇಕಾಗ್ತದೆ.
ಮನುಷ್ಯನ ಇಂದ್ರಿಯಗಳು, ಅದು ಕಣ್ಣಿರಬಹುದು, ಮೂಗಿರಬಹುದು, ಬಾಯಿ ಇರಬಹುದು ಅಥವಾ ಕಿವಿ ಇರಬಹುದು, ನಿರಂತರವಾಗಿ ಕಾರ್ಯವನ್ನು ಮಾಡ್ತದೆ. ನಮ್ಮ ಆಜ್ಞೆಯನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತದೆ. ಜೊತೆಯಲ್ಲಿ ಅತಿ ಸೂಕ್ಷ್ಮ ಮನಸ್ಸು ಮತ್ತು ಬುದ್ಧಿ ಅನೇಕ ಅನ್ವೇಷಣೆಯನ್ನು ಮಾಡ್ತದೆ, ಸಂಶೋಧನೆಯನ್ನು ಮಾಡ್ತದೆ. ಇಷ್ಟು ಮಾತ್ರ ಅಲ್ಲ, ಅನೇಕ ಗ್ರಂಥಗಳನ್ನು, ಹಾಡುಗಳನ್ನು, ಗೀತೆಗಳನ್ನು ಬರೆಯುತ್ತೆ. ಇಂತಹ ಅನೇಕ ಗುಣಗಳಿರುವಂತಹ, ಶ್ರೀಮಂತಿಕೆ ಇರುವಂತಹ ನಮ್ಮ ಶರೀರವನ್ನು ನಾವಿವತ್ತು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಇಂಥ ಶ್ರೀಮಂತ ಶರೀರವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದರೆ ಈ ದೇಹವನ್ನು ನಾವು ನಿರ್ಲಕ್ಷ್ಯ ಮಾಡಿ ಕೇವಲ ಭೌತಿಕ ವಸ್ತುಗಳ ಆಕರ್ಷಣೆಗೆ ಒಳಗಾಗ್ತೀವಿ. ಹಾಗಾಗಿ ನಮ್ಮ ಜೀವನದ ಮಹತ್ವವನ್ನು, ನಮ್ಮ ಈ ದೇಹದ ಮಹತ್ವವನ್ನು ತಿಳ್ಕೊಂಡ್ರೆ ನಮ್ಮ ಈ ದೇಹದ ಮಹತ್ವ ನಮಗೆ ಅರಿವಾಗ್ತದೆ. ಯಾರು ಈ ಜೀವನದ ಮಹತ್ವ, ದೇಹದ ಮಹತ್ವವನ್ನು ತಿಳ್ಕೊಂಡು ಜೀವನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೋ ಅವನಿಗೆ ಅವನ ಜೀವನದಲ್ಲಿ ನಿರಾಶೆ ಎಂಬ ಶಬ್ದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಇಂದ್ರಿಯಗಳಿದೆ, ಅವಯವಗಳಿದೆ. ಆ ಎಲ್ಲ ಅವಯವಗಳ ತುಲನೆಯಲ್ಲಿ ಪ್ರಾಣಕ್ಕೆ ಹೆಚ್ಚು ಮಹತ್ವ ಇದೆ ಅಂತ ಹೇಳ್ತಾರೆ. ಅದು ಹೇಗೆ? ಅದರ ವಿವರಣೆಯನ್ನು ಕೊಡ್ಬೋದಾ? ಚಾಂದೋಗ್ಯ ಉಪನಿಷತ್ತಲ್ಲಿ ನಮ್ಮ ದೇಹದ ಇಂದ್ರಿಯಗಳು ಮತ್ತು ಪ್ರಾಣ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅನ್ನುವಂಥ ಒಂದು ಸುಂದರವಾದಂಥ ಕಥೆ ಇದೆ. ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವ. ಒಮ್ಮೆ ನಮ್ಮ ದೇಹದ ಇಂದ್ರಿಯಗಳು ಮತ್ತು ಪ್ರಾಣ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅನ್ನುವಂಥ ವಾದ ನಿರ್ಮಾಣ ಆಗ್ತದೆ. ಹಾಗಾಗಿ ಅವುಗಳು ತಮ್ಮ ಪ್ರಶ್ನೆಯನ್ನು ಪ್ರಜಾಪತಿ ದೇವರ ಬಳಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಪ್ರಜಾಪತಿ ದೇವರುಗಳ ಮುಂದೆ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಮೊದಲಿಗೆ ಇಂದ್ರಿಯಗಳು ತಾವು ಹೇಗೆ ಶ್ರೇಷ್ಠ ಅನ್ನುವಂಥ ವಾದವನ್ನು ಮಂಡನೆ ಮಾಡಿದವು. ಅದೇ ರೀತಿಯಲ್ಲಿ ಪ್ರಾಣವೂ ಕೂಡ ತಾನು ಹೇಗೆ ಶ್ರೇಷ್ಠ ಅನ್ನುವ ವಾದವನ್ನು ಮಂಡನೆ ಮಾಡಿತು. ಆಗ ಪ್ರಜಾಪತಿ ದೇವರು ಹೇಳ್ತಾರೆ, ನಿಮ್ಮಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಲಿಕ್ಕೆ, ಯಾರು ದೇಹದಿಂದ ಹೊರಟು ಹೋದಾಗ ಆ ದೇಹ ಅತ್ಯಂತ ಕೆಟ್ಟದಾಗಿ ಕಾಣುತ್ತೋ ಅವರು ಶ್ರೇಷ್ಠ ಅಂತೇಳಿ ಹೇಳ್ತದೆ. ಪ್ರಜಾಪತಿ ದೇವರು ತೀರ್ಪನ್ನು ಕೊಡ್ತಿರುವಾಗಲೇ ವಾಣಿಯು ದೇಹವನ್ನು ಬಿಟ್ಟು ಹೊರಡಲಿಕ್ಕೆ ಪ್ರಾರಂಭ ಮಾಡಿತು. ಆದರೂ ದೇಹ ಜೀವಂತ ಇತ್ತು. ಅದೇ ರೀತಿಯಲ್ಲಿ ಕಿವಿ ಮೆಲ್ಲ ಕೇಳುವುದನ್ನು ಕಡಿಮೆ ಮಾಡಿತು, ಅಂದರೆ ಕಿವುಡುತನ ಬಂತು. ಕಣ್ಣು ಕಾಣುವುದನ್ನು ಕಡಿಮೆ ಮಾಡಿತು, ಅಂದರೆ ಕುರುಡುತನ ಬಂತು. ಕಿವುಡುತನ ಬಂದರೂ ಅಥವಾ ಕುರುಡುತನ ಬಂದರೂ ಅಥವಾ ವಾಣಿ ಹೊರಟೋದ್ರೂ ದೇಹ ಜೀವಂತವಾಗಿತ್ತು. ಈಗ ಪ್ರಾಣದ ಸರದಿ. ಮೆಲ್ಲನೆ ಪ್ರಾಣ ದೇಹದಿಂದ ಹೊರಟು ಹೋದಾಗ ಯಾವುದೇ ಇಂದ್ರಿಯಗಳು ಕೆಲಸವನ್ನು ಮಾಡಲಿಲ್ಲ, ಅಂದರೆ ದೇಹ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿ ಬಿಡಿತು. ತಕ್ಷಣ ಎಲ್ಲ ಇಂದ್ರಿಯಗಳು ಕೈ ಜೋಡಿಸಿ ಪ್ರಾಣದ ಬಳಿಯಲ್ಲಿ ಹೇಳ್ತವೆ, ದಯವಿಟ್ಟು ನೀವು ದೇಹವನ್ನು ಬಿಟ್ಟು ಹೊರಗೆ ಬರಬೇಡಿ, ನೀವೇ ಶ್ರೇಷ್ಠ, ನೀವೇ ನಮ್ಮ ಸ್ವಾಮಿ ಅಂತೇಳಿ ಕ್ಷಮೆಯಾಚನೆಯನ್ನು ಕೇಳ್ತಾರೆ. ಈ ಕಥೆಯ ತಾತ್ಪರ್ಯ ಅಂತೇಳಿದ್ರೆ, ನಮ್ಮ ಎಲ್ಲ ಇಂದ್ರಿಯಗಳು ಪ್ರಾಣದ ನಿಯಂತ್ರಣದಲ್ಲಿದೆ. ಒಂದು ವೇಳೆ ಪ್ರಾಣ ದೇಹವನ್ನು ಬಿಟ್ಟು ಹೋದರೆ ಯಾವುದೇ ಇಂದ್ರಿಯಗಳು ಕೆಲಸವನ್ನು ಮಾಡುವುದಿಲ್ಲ. ಹಾಗಾಗಿ ನಾವು ಯಾವುದೇ ಇಂದ್ರಿಯವನ್ನು ದೂಷಣೆ ಮಾಡದೆ ಪ್ರಾಣದ ಮಹತ್ವವನ್ನು ತಿಳಿದುಕೊಂಡು ಭಗವಂತನ ಚರಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸುವಂಥ ಅವಶ್ಯಕತೆ ಇದೆ. ಇವತ್ತು ಮನುಷ್ಯ ಜೀವನದ ಉದ್ದೇಶವನ್ನು ಮರೆತು ಸ್ವಾರ್ಥಿ ಆಗ್ತಾ ಇದ್ದಾನೆ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಇದು ಅಂತಿಮ ಸತ್ಯ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಉದ್ದೇಶವನ್ನು ಮರೆತಿದ್ದೇವೆ. ಆ ಉದ್ದೇಶವನ್ನ ಅರಿವು ತಂದುಕೊಳ್ಳುವುದು ಹೇಗೆ ಸಾಧ್ಯ? ಮನುಷ್ಯನಿಗೆ ಅಂತ್ಯಕಾಲದಲ್ಲಿ ಜೀವನದ ಮಹತ್ವ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ತಾನು ಮಾಡಿದಂಥ ಕೆಟ್ಟ ಕರ್ಮಗಳು ಸಾಲು ಸಾಲಾಗಿ ಕಣ್ಣ ಮುಂದೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವ ರೀತಿಯಲ್ಲಿ ಜೀವನದ ಮಹತ್ವ ಇದೆ, ಪ್ರಾಣದ ಮಹತ್ವ ಇದೆ ಎನ್ನುವಂಥದ್ದು ರಾಜ ಪರೀಕ್ಷಿತನ ಉದಾಹರಣೆಯ ಮೂಲಕ ನಮಗೆ ಸ್ಪಷ್ಟ ಆಗ್ತದೆ. ಮಹಾಭಾರತ ಯುದ್ಧದ ನಂತರ ಅಭಿಮನ್ಯು ಮತ್ತು ಉತ್ತರೆಯ ಮಗ ರಾಜ ಪರೀಕ್ಷಿತ ಕಲಿಯ ಪ್ರಭಾವದಿಂದ ಶಮಿಕ ಋಷಿಗಳ ಕೊರಳಲ್ಲಿ ಸಪ್ತಾಹವನ್ನು ಹಾಕ್ತಾರೆ. ಇದರಿಂದ ಕೋಪಗೊಂಡ ಶಮಿಕ ಋಷಿಗಳ ಮಗ ಶೃಂಗಿ ರಾಜ ಪರೀಕ್ಷಿತನಿಗೆ ಇನ್ನು
ಕೇವಲ 7 ದಿನಗಳ ಒಳಗಡೆ ತಕ್ಷಕ ಎನ್ನುವ ಹಾವು ಕಚ್ಚಿ ನೀನು ಸಾವನ್ನಪ್ತೀಯ ಅನ್ನುವಂಥ ಶಾಪವನ್ನು ಕೊಡ್ತಾನೆ. ಶೃಂಗಿಯ ಶಾಪಕ್ಕೆ ಹೆದರಿ ಇನ್ನು ಕೇವಲ 7 ದಿನಗಳು ಮಾತ್ರ ಇದೆ ಅನ್ನುವಂಥ ಭಯದ ವಾತಾವರಣ ರಾಜ ಪರೀಕ್ಷಿತನ ಮನಸ್ಸಲ್ಲಿ ಅದು ಕೂತ್ಕೊಳ್ತದೆ. ಹಾಗಾಗಿ ಮೋಹಜಾಲವನ್ನು ದೂರ ಮಾಡೋದಕ್ಕೋಸ್ಕರ ಸ್ವರ್ಗದಿಂದ ಸುಖದೇವ ಋಷಿಗಳನ್ನು ಸ್ವರ್ಗದ ಭಾಗವತವನ್ನು ಕೇಳಿಸೋದಕ್ಕೋಸ್ಕರ ಆಮಂತ್ರಣವನ್ನು ಕೊಡ್ತಾನೆ. ನಿರಂತರವಾಗಿ 6 ದಿನಗಳ ಕಾಲ ಸುಖದೇವ ಋಷಿಗಳು ಸ್ವರ್ಗದ ಭಾಗವತವನ್ನು ಹೇಳ್ತಾರೆ. ಇನ್ನು ಕೇವಲ 1 ದಿನಗಳು ಮಾತ್ರ ಈಗ ರಾಜ ಪರೀಕ್ಷಿತನ ಅಂತ್ಯಕ್ಕಾಗಿ ಉಳ್ಕೊಂಡಿತ್ತು. ಹಾಗಾಗಿ ರಾಜ ಪರೀಕ್ಷಿತನ ಆ ಭಯ ಮತ್ತಷ್ಟು ಹೆಚ್ಚಾಯಿತು. ಇಂಥ ಸಂದರ್ಭದಲ್ಲಿ ಸುಖದೇವ ಋಷಿಗಳು ಒಂದು ಕಥೆಯನ್ನು ರಾಜ ಪರೀಕ್ಷಿತನಿಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಊರಲ್ಲಿ ಒಬ್ಬ ರಾಜ ಬೇಟೆಯಾಡಲು ಕಾಡಿಗೆ ಹೋಗಿದ್ದ. ಬೇಟೆಯಾಡಿದ ನಂತರ ಹಿಂದಕ್ಕೆ ಬರಲಾರದೆ ದಾರಿ ತಪ್ಪಿ ಎಲ್ಲಾದರೂ ವಾಸವನ್ನು ಮಾಡಬೇಕು ಅಂತೇಳಿ ಹುಡುಕ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಅವನು ಹುಡುಕ್ತಾ ಮುಂದೆ ಹೋದಾಗೆ ಒಂದು ಗುಡಿಸಲು ಅವನಿಗೆ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಆ ಗುಡಿಸಲಿಗೆ ಹೋಗಿ ನೋಡಿದಾಗ ಒಬ್ಬ ರೋಗಿಷ್ಠ ಬೇಟೆಗಾರ ನಿಂತ್ಕೊಂಡಿದ್ದ. ಒಂದು ರೀತಿಯಲ್ಲಿ ಎಲ್ಲೂ ಹೋಗಲಾರದೆ ಒಂದು ಚಿಕ್ಕ ಗುಡಿಸಲು, ಒಂದು ಬದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ದ. ಹಸಿವಾದಾಗ ತಿನ್ನುವುದಕ್ಕಾಗಿ ಮಾಂಸಗಳನ್ನು ಮೇಲ್ಛಾವಣಿಯಲ್ಲಿ ತೂಗು ಹಾಕಿದ್ದ. ಒಂದು ರೀತಿಯಲ್ಲಿ ಹೊಲಸು ವಾತಾವರಣ. ಇಂಥ ವಾತಾವರಣದಲ್ಲಿ ನಾನು ಹೇಗೆ ಒಂದು ರಾತ್ರಿಯನ್ನು ಕಳೆಯಲಿ ಅನ್ನುವಂಥ ವಿಚಾರ ಆ ರಾಜನ ಮನಸ್ಸಲ್ಲಿ ನಿರ್ಮಾಣ ಆಯಿತು. ಆದರೆ ಬೇರೆ ಪರ್ಯಾಯ ಇಲ್ಲ, ಹಿಂದಕ್ಕೆ ಹೋಗಲು ದಾರಿ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆ ರಾಜ ಆ ಬೇಟೆಗಾರನಲ್ಲಿ ವಿನಂತಿಯನ್ನು ಮಾಡ್ತಾನೆ, ನಾನು ಒಂದು ರಾತ್ರಿ ನಿನ್ನ ಗುಡಿಸಲಲ್ಲಿ ನಿಲ್ಲಬಹುದಾ? ಆಗ ಆ ಬೇಟೆಗಾರ ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲುವುದು ಬೇಡ ಅಂತೇಳಿ ಹೇಳ್ತಾನೆ. ತಕ್ಷಣ ಅವನಿಗೆ ಅನಿಸುತ್ತೆ ಯಾಕೆ ಬೇಡ ಅಂಥೇಳಿ. ಆಗ ಆ ಬೇಟೆಗಾರ ಹೇಳ್ತಾನೆ, ಹೀಗೆ ಅನೇಕ ದಾರಿ ಹೋಕರು ಇಲ್ಲಿ ದಾರಿ ತಪ್ಪಿ ನನ್ನ ಗುಡಿಸಲಿಗೆ ಬರ್ತಾರೆ. ನಾನು ಒಂದು ರಾತ್ರಿ ಅವರಿಗೆ ಅವಕಾಶವನ್ನು ಕೊಡುತ್ತೇನೆ. ಆದರೆ ಮರುದಿನ ಅವರು ಎದ್ದಾಗ ಈ ಪರಿಸರದಿಂದ ಅವರು ಹೋಗಲಿಕ್ಕೆ ಮನಸ್ಸನ್ನು ಮಾಡುವುದಿಲ್ಲ. ನಾವು ಇಲ್ಲೇ ಇರ್ತೇವೆ ಅಂತ ಹೇಳ್ತೇವೆ, ನಮಗೆ ಜಗಳ ಆಡ್ತಾರೆ, ಹೊಡಿತಾರೆ, ಹೀಗೆ ಅವರ ವೇದನೆಯನ್ನು ಹೇಳ್ಕೊಳ್ತಾನೆ. ಆಗ ರಾಜ ಹೇಳ್ತಾನೆ, ನಾನು ಯಾವುದೇ ಕಾರಣಕ್ಕೂ ಒಂದು ರಾತ್ರಿಯನ್ನು ಬಿಟ್ಟು ನಂತರ ನಾನು ಇಲ್ಲಿ ನಿಲ್ಲಲಿಕ್ಕೆ ಬಯಸುವುದಿಲ್ಲ. ಕೇವಲ ಒಂದು ರಾತ್ರಿ ಮಾತ್ರ ನಾನು ನಿಲ್ಲಲಿಕ್ಕೆ ಇಲ್ಲಿ ಬಯಸ್ತೇನೆ ಅಂತೇಳಿ. ಆದರೂ ಒಪ್ಪದ ಬೇಟೆಗಾರನಿಗೆ ಮತ್ತೆ ಪುನಃ ರಾಜ ಸಂಕಲ್ಪವನ್ನು ಮಾಡ್ತಾನೆ, ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ನಿಲ್ಲುವುದಿಲ್ಲ. ಆ ರಾಜನ ಆ ಒಂದು ಸಂಕಲ್ಪ ಪ್ರತಿಜ್ಞೆಯಿಂದಾಗಿ ಆ ಬೇಟೆಗಾರ ಒಪ್ಪಿಗೆಯನ್ನು ನೀಡ್ತಾನೆ. ಹಾಗೆ ಆ ಗುಡಿಸಲಿನ ಒಂದು ಮೂಲೆಯಲ್ಲಿ ಆ ರಾಜನಿಗೆ ಬೇಟೆಗಾರ ಮಲಗಲು ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ರಾತ್ರಿಡೀ ರಾಜ ಆ ಗುಡಿಸಲಲ್ಲಿ ಮಲಗಿರ್ತಾನೆ. ಬೆಳಿಗ್ಗೆ ಆಯಿತು. ಆ ಬೇಟೆಗಾರ ಮತ್ತೆ ಪುನಃ ಬಂದು ರಾಜನಲ್ಲಿ ಹೇಳ್ತಾನೆ, ನೀನು ಹೊರಡುವ ಸಮಯ ಆಗಿದೆ, ಎಷ್ಟು ಗಂಟೆಗೆ ಹೊರಡ್ತೀಯಾ ಅಂತೇಳಿ. ರಾತ್ರಿಡೀ ಅಲ್ಲಿ ಆ ಹೊಲಸು ವಾತಾವರಣ, ದುರ್ಗಂಧ ರಾಜನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮವನ್ನು ಬೀರಿತು ಅಂತೇಳಿದರೆ ಆ ಪರಿಸರವು ಸಂಪೂರ್ಣವಾಗಿ ರಾಜನಿಗೆ ಒಗ್ಗಿ ಹೋಗಿತ್ತು. ಆ ಪರಿಸರವನ್ನು ಬಿಟ್ಟು ಹೋಗಲಿಕ್ಕೆ ರಾಜನಿಗೆ ಮನಸ್ಸಾಗಲಿಲ್ಲ. ಬೇಟೆಗಾರನಿಗೆ ಹೇಳ್ತಾನೆ, ನಾನು ಇನ್ನು ಮುಂದೆ ಇಲ್ಲೇ ಇರ್ತೀನಿ, ನನಗೆ ಈ ಪರಿಸರ ತುಂಬ ಇಚ್ಛೆಯಾಗಿದೆ, ಇಷ್ಟ ಆಗಿದೆ, ಹಾಗಾಗಿ ನಾನು ಹೋಗುವುದಿಲ್ಲ ಅಂತೇಳಿ. ರಾಜ ಮತ್ತು ಬೇಟೆಗಾರ ಇಬ್ಬರಲ್ಲಿಯೂ ಕೂಡ ಜಗಳ ಆಗ್ತದೆ, ಹೊಡೆದಾಟ ಆಗ್ತದೆ. ಆದರೆ ರಾಜನಿಗೆ ಆ ಪರಿಸರವನ್ನು ಬಿಟ್ಟು ಹೋಗುವ ಮನಸ್ಸು ನಿರ್ಮಾಣ ಆಗದೆ ದುಃಖ ಆಗ್ತದೆ. ಆ ಸಂದರ್ಭದಲ್ಲಿ ಸುಖದೇವ ಋಷಿಗಳು ರಾಜ ಪರೀಕ್ಷಿತನಲ್ಲಿ ಕೇಳ್ತಾರೆ, ಆ ರಾಜ ಮಾಡಿದ್ದು ಯೋಗ್ಯನ? ಆಗ ರಾಜ ಪರೀಕ್ಷಿತ ಹೇಳ್ತಾನೆ, ಖಂಡಿತವಾಗಿಯೂ ಇಲ್ಲ. ರಾಜ ಸಂಕಲ್ಪ ಮಾಡಿದ್ದ, ನಾನು ಕೇವಲ ಒಂದು ರಾತ್ರಿ ಮಾತ್ರ ನಿಲ್ತೇನೆ. ಆದರೆ ಆ ಬೇಟೆಗಾರನಿಗೆ ಅವನು ಹೊಡೆದು ಅವನು ಅಲ್ಲಿ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ದು ಇದು ಅತ್ಯಂತ ಮೂರ್ಖತನ. ರಾಜನ ಹೆಸರು ಏನು ಅಂತ ಕೇಳಿ ಅವನು
ರಾಜ ಪರೀಕ್ಷಿತ ಸುಖದೇವರಲ್ಲಿ ಕೇಳ್ತಾನೆ. ಸುಖದೇವ ಋಷಿಗಳು ರಾಜ ಪರೀಕ್ಷಿತನಿಗೆ ಹೇಳ್ತಾರೆ, ಆ ಮೂರ್ಖ ರಾಜ ಬೇರೆ ಯಾರೂ ಅಲ್ಲ, ನೀನೇ ಇದ್ದೀಯ. ಅಂದರೆ ಈ ಹೊಲಸು ದೇಹದಿಂದ ಪ್ರಾಣಕ್ಕೆ ಹೋಗುವ ಸಮಯ ಆಗಿದಾಗ ಆ ಪ್ರಾಣ ಹೋಗಲೇಬೇಕಾಗ್ತದೆ. ಆದರೆ ನೀನು ಈ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ಕೇಳ್ತಾ ಇಲ್ಲ. ಅಂದರೆ ನೀನು ದುಃಖವನ್ನು ಪಡ್ತಾ ಇದ್ದೀಯ, ಬೇಸರವನ್ನು ಪಡ್ತಾ ಇದ್ದೀಯ. ಅಂದರೆ ಯಾವ ಸಮಯಕ್ಕೆ ದೇಹವನ್ನು ಬಿಟ್ಟು ಪ್ರಾಣ ಹೋಗಬೇಕು ಅದು ಹೋಗಲೇಬೇಕಾಗಿದೆ. ಯಾವಾಗ ರಾಜ ಪರೀಕ್ಷಿತ ತಾನು ತನ್ನ ವಾದವನ್ನು ಹೇಳ್ತಾ ಇದ್ದ, ಆವಾಗ ತಕ್ಷಣ ಆ ತಕ್ಷಕ ಸರ್ಪ ಬಂದು ರಾಜನ ಕಾಲಿಗೆ ಕಚ್ಚಿ ರಾಜ ಅಂತ್ಯವನ್ನು ಕಾಣ್ತಾನೆ. ಅಂದರೆ ಅಂತ್ಯ ಸಮಯದಲ್ಲಿ ಸ್ವರ್ಗದ ಆ ಭಾಗವತವನ್ನು ಕೇಳುವ ಕಾರಣ ಆ ರಾಜನ ಆತ್ಮಕ್ಕೆ, ಅಂದರೆ ರಾಜ ಪರೀಕ್ಷಿತನ ಆತ್ಮ ಅದು ಸ್ವರ್ಗದಲ್ಲಿ ಲೀನ ಆಗ್ತದೆ. ಅಂದರೆ ಅಧ್ಯಾಯ 8 67ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂತ್ಯಕಾಲದ ಸಮಯದಲ್ಲಿ ನಾವು ಯಾವ ಭಾವವನ್ನು ನೀಡುತ್ತೇವೋ ಅದಕ್ಕೆ ತಕ್ಕಂತೆ ನಮಗೆ ಅದರ ಲಾಭ ಆಗ್ತದೆ ಅಂಥೇಳಿ, ಅಂದರೆ ಅದರ ಫಲ ಸಿಗ್ತದೆ ಅಂಥೇಳಿ. ಹಾಗಾಗಿ ಸಾಯುವ ಸಮಯದಲ್ಲಿ ರಾಜ ಪರೀಕ್ಷಿತ ಭಾಗವತ ಕಥೆಯನ್ನು ಕೇಳ್ತಾ ಇದ್ದ. ಹಾಗಾಗಿ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು. ಇಷ್ಟು ಮಾತ್ರ ಅಲ್ಲ, ರಾಜ ಪರೀಕ್ಷಿತ ತನ್ನ ಜೀವಿತಾವಧಿಯಲ್ಲಿ ತನ್ನ ರಾಜ್ಯಭಾರದ ಆ ಸಮಯದಲ್ಲಿ ಅನೇಕ ಯಜ್ಞಯಾಗಗಳನ್ನು ಮಾಡಿದ್ದ. ಆ ಕಾರಣದಿಂದ ಅವನ ಮುಂದೆ ಪುಣ್ಯದ ರಾಶಿ ಇತ್ತು. ಹಾಗಾಗಿ ಅವನಿಗೆ ಸುಖದೇವ ಋಷಿಗಳು ಸ್ವತಃ ಪ್ರಾಣ ತ್ಯಾಗ ಮಾಡುವ ಸಂದರ್ಭದಲ್ಲಿ ಆ ಆತ್ಮವನ್ನು ಸ್ವರ್ಗಲೋಕಕ್ಕೆ ವಿಮಾನದಲ್ಲಿ ಕರೆದುಕೊಂಡು ಹೋಗ್ತಾರೆ. ಅಂದರೆ ಈ ಕಥೆಯ ತಾತ್ಪರ್ಯ ಅಂತೇಳಿದ್ರೆ, ನಾವು ನಮ್ಮ ಜೀವನದ ಮಹತ್ವವನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇದೆ. ಅಂತ್ಯಕಾಲದ ನಂತರ ಬೋರ್ಲೋಕವನ್ನು ಸೇರಬಾರ್ದು ಅಂತೇಳಿದರೆ ನಾವು ನಮ್ಮ ಜೀವನದಲ್ಲಿ ಉತ್ತಮ ಕರ್ಮಗಳನ್ನು ಮಾಡಬೇಕು. ಇಷ್ಟು ಮಾತ್ರ ಅಲ್ಲ, ಅಂತ್ಯಕಾಲದಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಅಂದರೆ ನಾಮಸ್ಮರಣೆಯನ್ನು ಮಾಡಬೇಕು. ಹಾಗಿದ್ದರೆ ಮಾತ್ರ ನಾವು ಆ ಜೀವನವನ್ನು ನಾವು ಕಲ್ಯಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯನಿಗೆ ಹೆಚ್ಚಿನ ಸಂದರ್ಭದಲ್ಲಿ ಅನಿಸ್ತಾ ಇರ್ತದೆ, ಈ ದುಃಖಗಳು ಯಾಕೆ ನನಗೆ ಬರ್ತಾ ಇದೆ, ಅಥವಾ ನನ್ನ ಈ ಮನುಷ್ಯ ಜನ್ಮದ ಉದ್ದೇಶ ಏನು, ಅಥವಾ ನಾನು ಯಾಕಾಗಿ ಬಂದಿದ್ದೇನೆ, ಈ ರೀತಿ ಪ್ರಶ್ನೆಗಳು ಅವನಲ್ಲಿ ಮೂಡುತ್ತದೆ. ಇದಕ್ಕೆ ನಾವು ಹೇಗೆ ಅವರಿಗೆ ಉತ್ತರವನ್ನು ಕೊಡಬಹುದು? ಇಲ್ಲಿಯವರೆಗೆ ನಾವು ಮನುಷ್ಯನ ಜೀವನ ಮತ್ತು ಪ್ರಾಣದ ಶ್ರೇಷ್ಠತೆ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದೆವು. ಆದರೆ ಆಧ್ಯಾತ್ಮಿಕ ಸಾಧನೆ ಮಾಡದ ಕಾರಣ ಮನಸ್ಸಿನಲ್ಲಿ ಸಹಜವಾಗಿ ಈ ರೀತಿಯ ಪ್ರಶ್ನೆಗಳು ಉತ್ಪನ್ನ ಆಗ್ತದೆ. ನಮ್ಮ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಅದು ಭಗವಂತನ ಕೃಪೆಯಿಂದಲೇ ಆಗ್ತದೆ ಅಂತಾದರೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ. ಯಾರು ನಮಗೆ ಸುಖ ಸಿಕ್ಕಿದಾಗ ಭಗವಂತನ ಚರಣದಲ್ಲಿ ನಾವು ಕೃತಜ್ಞತೆ ಅರ್ಪಣೆಯನ್ನು ಮಾಡ್ತೇವೆ. ಹೇ ಭಗವಂತ, ಈ ಸುಖ ನಿಮ್ಮ ಕೃಪೆಯಿಂದಲೇ ಅದು ಪ್ರಾಪ್ತ ಆಗಿದೆ ಅಂತ ಎಷ್ಟು ಮಂದಿ ಹೇಳ್ತೀರಿ? ತುಂಬ ಕಡಿಮೆ ಸಂಖ್ಯೆಯಲ್ಲಿ ಬಹುಶಃ ಇರಬಹುದು. ಆದರೆ ಯಾವಾಗ ನಮಗೆ ದುಃಖ ಸಿಗುತ್ತೋ ಆಗ ನಾವು ಭಗವಂತನನ್ನು ದೂಷಣೆ ಮಾಡೋದ್ರಲ್ಲಿ ನಮಗೆ ಯಾವ ಅಧಿಕಾರ ಇದೆ? ವಾಸ್ತವದಲ್ಲಿ ಸುಖ ಆಗಿರಲಿ ಅಥವಾ ದುಃಖ ಆಗಿರಲಿ ಇದು ಭಗವಂತ ಕೊಡುವುದಿಲ್ಲ. ನಾವು ಮಾಡಿದ ಕರ್ಮಕ್ಕೆ ತಕ್ಕಂತೆ ನಮಗೆ ಸುಖ ಮತ್ತು ದುಃಖ ಅದು ಪ್ರಾಪ್ತ ಆಗ್ತದೆ. ಮನುಷ್ಯ ಜನ್ಮ ಕೇವಲ 2 ಉದ್ದೇಶಕ್ಕಾಗಿ ನಮಗೆ ಪ್ರಾಪ್ತ ಆಗ್ತದೆ. ಒಂದನೇದು ನಮ್ಮ ಜೀವನದಲ್ಲಿ ಪ್ರಾರಬ್ಧವನ್ನು ಭೋಗ ಮಾಡುವುದಕ್ಕಾಗಿ, ಮತ್ತೊಂದು ಸಾಧನೆಯನ್ನು ಮಾಡಿ ಈಶ್ವರ ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದಕ್ಕಾಗಿ. 84 ಲಕ್ಷ ಯೋನಿಯ ಪ್ರಯಾಣ ಮಾಡಿದ ಮೇಲೆ ಮತ್ತೆ ಮನುಷ್ಯ ಜನ್ಮ ನಮಗೆ ಪ್ರಾಪ್ತಿಯಾಗ್ತದೆ. ಮನುಷ್ಯ ಆ ಚಿರಂತನ ಬ್ರಹ್ಮದಿಂದ ಸೃಷ್ಟಿಯಾಗಿ ಸಾಧನೆಯನ್ನು ಮಾಡಿ ಮತ್ತೆ ಆ ಬ್ರಹ್ಮನಲ್ಲಿ ಲೀನಾಗುವುದಕ್ಕಾಗಿ ಆಧ್ಯಾತ್ಮಿಕ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವಂಥ ಮತ್ತು ಕಲಿಯುವಂಥ ಅವಶ್ಯಕತೆ ಇದೆ. ಮನುಷ್ಯ ಜನ್ಮ ಶ್ರೇಷ್ಠವಾದಂಥದ್ದು. ಈ ಮನುಷ್ಯ ಜನ್ಮ ಸಿಗಬೇಕಾದ್ರೆ 84 ಲಕ್ಷ ಜೀವರಾಶಿಯನ್ನ ದಾಟಿ ಬರಬೇಕಾಗ್ತದೆ. 84 ಲಕ್ಷ ಯೋನಿಗಳ ಬಗ್ಗೆ ವಿಶ್ಲೇಷಣೆಯನ್ನ ತಾವು ವೀಕ್ಷಕರಿಗೆ ಕೊಡಬಹುದಾ? ಪದ್ಮಪುರಾಣದಲ್ಲಿ ಒಂದು ಸುಂದರವಾದ ಶ್ಲೋಕವನ್ನು ಕೊಟ್ಟಿದ್ದಾರೆ. ಅಂದರೆ ಈ ಪೃಥ್ವಿಯ ಮೇಲೆ ಜಲಚರ, ನಭಚರ,
ಸ್ಥಳಚರ, ಏಕಜೀವಕೋಶ, ಬಹುಜೀವಕೋಶ, ಹಾಗೆಯೇ ಹಲವಾರು ಜೀವಜಂತುಗಳ ಕೋಟಿ ಸಂಖ್ಯೆಯನ್ನು ತಿಳಿಸಿದ್ದಾರೆ. ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷವಿಂಶತಿ ಕ್ರಮೇಯೋ ರುದ್ರ ಸಂಖ್ಯಕಃ. ಅಂದರೆ ಜಲದಲ್ಲಿರುವ ಜೀವಜಂತುಗಳು 9 ಲಕ್ಷ, ಸ್ಥಿರ ಮರಗಳು 20 ಲಕ್ಷ, 11 ಲಕ್ಷ ಸರ್ಪ ಸಮಾನ ವಿಷಯುಕ್ತ ಸರೀಸೃಪಗಳು. ಮತ್ತೊಂದು ಶ್ಲೋಕ ಹೀಗೆ ಹೇಳಿದೆ: ಪಕ್ಷಿನಾಮ ದಶಲಕ್ಷಣಂ ತ್ರಿಂಶಲ ಲಕ್ಷಾನಿ ಪಶವಃ ಚತುರಲಕ್ಷಾಣಿ ಮಾನವಃ. ಅಂದರೆ ಪಕ್ಷಿ 10 ಲಕ್ಷ, ಭೂಚರ ಪ್ರಾಣಿಗಳು 30 ಲಕ್ಷ ಮತ್ತು 4 ಲಕ್ಷ ಮನುಷ್ಯ ಸಮಾನ ಪ್ರಾಣಿಗಳು. ಹೀಗೆ ಒಟ್ಟು ಕ್ರೋಢೀಕರಿಸಿದರೆ 84 ಲಕ್ಷ ಯೋನಿಯ ನಂತರ ಒಮ್ಮೆ ಈ ಮನುಷ್ಯ ಜನ್ಮ ಪ್ರಾಪ್ತಿಯಾಗ್ತದೆ. ಅಂದರೆ ಮನುಷ್ಯ ಜನ್ಮವನ್ನು ಬಿಟ್ಟರೆ ಬಾಕಿ ಎಲ್ಲ ಜನ್ಮಗಳು ಕೂಡ ಅದು ಭೋಗ ಯೋನಿಗಳು. ಕೇವಲ ಅಲ್ಲಿ ಭೋಗವನ್ನು ಭೋಗಿಸೋದು ಮಾತ್ರ. ಆದರೆ ಮನುಷ್ಯ ಜನ್ಮದಲ್ಲಿ ನಾವು ಮನಸ್ಸು ಮತ್ತು ಬುದ್ಧಿ ಮತ್ತು ವಿವೇಕವನ್ನು ಉಪಯೋಗಿಸಿ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬಹುದು. ಮನುಷ್ಯನಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದು ಯೋಗ್ಯ, ಯಾವುದು ಅಯೋಗ್ಯ. ಹೀಗೆ ಮನುಷ್ಯ ತನ್ನ ಬುದ್ಧಿಶಕ್ತಿ ಮತ್ತು ವಿವೇಕವನ್ನು ಉಪಯೋಗ ಮಾಡಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಆ ಬ್ರಹ್ಮನಲ್ಲಿ ವಿಲೀನ ಆಗ್ಬೋದು. ಅಂದರೆ ಯಾವ ಬ್ರಹ್ಮನಿಂದ ನಾವು ಉತ್ಪನ್ನವಾಗಿದೆವೋ ಅದೇ ಬ್ರಹ್ಮನಿಗೆ ಮತ್ತೆ ಸೇರಲು ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥ ಅವಶ್ಯಕತೆ ಇದೆ. ಯಾವುದೇ ಒಬ್ಬ ಮನುಷ್ಯ ದುಃಖವನ್ನು ಬಯಸುವುದಿಲ್ಲ. ಆ ದುಃಖವನ್ನು ದೂರ ಮಾಡೋದಕ್ಕೋಸ್ಕರ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಆದರೂ ಸಹ ಅವನ ಜೀವನದಲ್ಲಿ ದುಃಖಗಳು ಬರ್ತಾ ಇರ್ತದೆ. ಸಂತರು ಹೇಳ್ತಾರೆ, ಜೀವನದಲ್ಲಿ ಎಳ್ಳಷ್ಟು ಸುಖ ಪರ್ವತದಷ್ಟು ದುಃಖ. ಈ ದುಃಖದ ವಿಶ್ಲೇಷಣೆಯನ್ನ ನೀವು ಕೊಡ್ಬೋದ? ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ 25% ಸುಖ ಮತ್ತು 75% ದುಃಖ ಇರ್ತದೆ. ಜೀವನದಲ್ಲಿ ಸಾಧನೆಯನ್ನು ಮಾಡದ ಕಾರಣ ಆನಂದವನ್ನು ಹೇಗೆ ಪಡಿಬೇಕನ್ನುವಂಥದ್ದು ಬಹುತೇಕ ಜನರಿಗೆ ಗೊತ್ತಿಲ್ಲ. ಸುಖವನ್ನು ಪಡೆಯುವುದಕ್ಕಾಗಿ ಮನುಷ್ಯ ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ. ಉತ್ತಮ ತಿಂಡಿಯನ್ನು ತಿಂತಾನೆ, ಉತ್ತಮ ದೃಶ್ಯವನ್ನು ನೋಡ್ತಾನೆ, ಅಥವಾ ಉತ್ತಮ ಹಾಡನ್ನು ಕೇಳ್ತಾನೆ, ಕೇವಲ ಸುಖ ಪಡೆಯುವುದಕ್ಕಾಗಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ಬರುವಂಥ ದುಃಖಗಳನ್ನು ದೂರ ಮಾಡುವುದಕ್ಕಾಗಿ ಅವಾಗಲೂ ಅನೇಕ ಪ್ರಯತ್ನವನ್ನು ಮಾಡ್ತಾನೆ. ಉದಾಹರಣೆಗೆ ದೇಹಕ್ಕೆ ಅನಾರೋಗ್ಯ ಆದಾಗ ಡಾಕ್ಟರ್ ಬಳಿ ಹೋಗ್ತಾನೆ, ಔಷಧಿ ತೆಗೆದುಕೊಳ್ತಾನೆ. ಹಾಗೆಯೇ ಮನೆಯಲ್ಲಿ ಟಿ ವಿ ಕೆಟ್ಟು ಹೋದಾಗ ರಿಪೇರಿ ಮಾಡಿಸ್ಕೊಂಡು ಮತ್ತೆ ಪುನಃ ಸುಖವನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಸುಖ ಇರಲಿ ಅಥವಾ ದುಃಖ ಇರಲಿ, ಆ ಎಲ್ಲವೂ ಕೂಡ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅದು ಬರ್ತದೆ. ಈಗ ನಾವು ದುಃಖದ 3 ವಿಧಗಳನ್ನು ನೋಡುವ. ಶಾರೀರಿಕ ದುಃಖಗಳು ಅಂದರೆ ದೇಹಕ್ಕೆ ಅನಾರೋಗ್ಯ ಆದಾಗ, ಅದೇ ಪ್ರಕಾರ ಯಾವ ರೀತಿಯಲ್ಲಿ ದೇಹಕ್ಕೆ ಅಪಘಾತ ಆದಾಗ ನಮಗೆ ಶಾರೀರಿಕವಾಗಿ ವೇದನೆ ಆಗ್ತದೆ, ಅಂದರೆ ದುಃಖ ಆಗ್ತದೆ. ಅದೇ ರೀತಿಯಲ್ಲಿ ಮಾನಸಿಕ ದುಃಖಗಳು, ನಮ್ಮ ಮನಸ್ಸಿನ ವಿರುದ್ಧವಾಗಿ ಯಾರಾದರೂ ಮಾತಾಡಿದಾಗ, ನಮ್ಮನ್ನು ಟೀಕೆ ಮಾಡಿದಾಗ, ನಮ್ಮ ಎದುರಿನಲ್ಲಿ ಒಬ್ಬ ವ್ಯಕ್ತಿ ಅಯೋಗ್ಯ ವರ್ತನೆಯನ್ನು ಮಾಡಿದಾಗ ನಮಗೆ ದುಃಖ ಆಗ್ತದೆ. ಇದು ಮಾನಸಿಕ ದುಃಖ ಅಂತ ಹೇಳ್ತೀವಿ. ಅದೇ ಪ್ರಕಾರ ಆಧ್ಯಾತ್ಮಿಕ ದುಃಖಗಳು, ಉದಾಹರಣೆ ಅಂತ ಹೇಳಿದ್ರೆ, ನಾವು ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಅಲ್ಲಿ ಸಫಲತೆ ಕಾಣುವುದಿಲ್ಲ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಎಷ್ಟೇ ಓದಿದರೂ ಕೂಡ ಅವನು ಪಾಸ್ ಆಗುವುದಿಲ್ಲ. ಅದೇ ಪ್ರಕಾರ ಮನೆಯಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಮದುವೆಯಾಗುವುದಿಲ್ಲ. ತುಂಬ ನಾವು ಕಷ್ಟಪಟ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಧನ ಸಂಪಾದನೆ ಮಾಡಲಿಕ್ಕಾಗುವುದಿಲ್ಲ. ಅಂದರೆ ಪ್ರಯತ್ನ ಎಷ್ಟೇ ಮಾಡಿದರೂ ಅಲ್ಲಿ ಅಪೇಕ್ಷಿತ ರೀತಿಯಲ್ಲಿ ನಮಗೆ ಫಲಪ್ರಾಪ್ತಿಯಾಗುವುದಿಲ್ಲ. ಇದಕ್ಕೆ ನಾವು ಆಧ್ಯಾತ್ಮಿಕ ದುಃಖ ಅಂತೇಳಿ ಕರಿತೇವೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ದುಃಖಗಳನ್ನು ಅನುಭವಿಸ್ತಾನೆ. ಆದರೆ ಬಂದಿರುವಂತಹ ಸಮಸ್ಯೆ ಆಧ್ಯಾತ್ಮಿಕ ತೊಂದರೆ ಅನ್ನೋದನ್ನು ಗುರುತಿಸೋದು ಹೇಗೆ? ನಾವು
ದುಃಖದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ದುಃಖಕ್ಕೆ 3 ಕಾರಣ: ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ. ನಾವು ಹಿಂದಿನ ಪ್ರಶ್ನೆಯಲ್ಲಿ ಈ 3 ದುಃಖಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದೆವು. ಶಾರೀರಿಕ ದುಃಖದ ಬಗ್ಗೆ, ಮಾನಸಿಕ ದುಃಖದ ಬಗ್ಗೆ, ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ದುಃಖದ ಬಗ್ಗೆ. ಈಗ ನಾವು ಆಧ್ಯಾತ್ಮಿಕ ದುಃಖದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವ. ದುಃಖಕ್ಕೆ ಈ ಆಧ್ಯಾತ್ಮಿಕ ಕಾರಣ ಅದು ಹೇಗಿರ್ತದೆ ಅನ್ನೋದರ ಬಗ್ಗೆ ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವ. ಒಂದು ಕುಟುಂಬದಲ್ಲಿ ಹಲವಾರು ಸದಸ್ಯರಿದ್ದಾರೆ. ಉದಾಹರಣೆಗೆ ಆ ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿ ಎಷ್ಟೇ ಪ್ರಯತ್ನಪಟ್ಟು ಓದಿದರೂ ಕೂಡ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗುವುದಿಲ್ಲ. ಅದೇ ಪ್ರಕಾರ ಮತ್ತೊಬ್ಬ ಅವನು ನೋಡಲಿಕ್ಕೂ ಸುಂದರ ಇದ್ದಾನೆ, ಅಂದರೆ ಅವನಿಗೆಲ್ಲ ವಿದ್ಯಾರ್ಹತೆ ಇದೆ, ಅಷ್ಟಿದ್ರೂ ಕೂಡ ಅವನಿಗೆ ಮದುವೆ ಆಗುವುದಿಲ್ಲ. ಅದೇ ಪ್ರಕಾರ ತಂದೆಗೆ ಅನಾರೋಗ್ಯ, ತಾಯಿಗೆ ಅನಾರೋಗ್ಯ, ಹೀಗೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಒಂದಲ್ಲ ಒಂದು ಕಾರಣದಿಂದ ಅವರು ದುಃಖದಲ್ಲಿ ಇರುತ್ತಾರೆ. ಈ ಎಲ್ಲ ದುಃಖವನ್ನು ನೋಡಿದಾಗ ಇದರ ಹಿಂದೆ ಆಧ್ಯಾತ್ಮಿಕ ಕಾರಣ ಇದೆ. ನಾವು ಆಧ್ಯಾತ್ಮ ಭಾಷೆಯಲ್ಲಿ ಹೇಳುವುದಾದರೆ ಅದು ಪಿತೃದೋಷ. ಈಗ ನಮ್ಮ ದೇಹಕ್ಕೆ ಅನಾರೋಗ್ಯ ಆದಾಗ ನಾವು ಡಾಕ್ಟರ್ ಬಳಿ ಹೋಗ್ತೇವೆ, ಅಂದರೆ ದೇಹಕ್ಕೆ ಅದು ಅನಾರೋಗ್ಯ ಆಗಿದೆ ಅಂಥೇಳಿ. ವಾಸ್ತವದಲ್ಲಿ ನಾವು ಡಾಕ್ಟರ್ ಬಳಿ ಹೋಗಿ ಬಂದರೂ ಕೂಡ ಆ ಅನಾರೋಗ್ಯ ದೂರ ಆಗುವುದಿಲ್ಲ. ಅಂದ ಕಾರಣ ಪಿತೃದೋಷ, ಅಂದರೆ ಆಧ್ಯಾತ್ಮಿಕ ಕಾರಣ. ಹೀಗೆ ಅನೇಕ ಮಂದಿ ತಮಗೆ ದುಃಖ ಆದಾಗ ಅದನ್ನು ಶಾರೀರಿಕ ದುಃಖ ಅಂತ ಭಾವಿಸ್ತಾರೆ ಅಥವಾ ಮಾನಸಿಕ ದುಃಖ ಅಂತ ಭಾವಿಸ್ತಾರೆ. ವಾಸ್ತವದಲ್ಲಿ ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಕೂಡ ಆ ದುಃಖ ದೂರ ಮಾಡಲಿಕ್ಕೆ ಅದು ಸಾಧ್ಯ ಆಗುವುದಿಲ್ಲ. ಯಾಕೆಂತೇಳಿದ್ರೆ ಅದರ ಹಿಂದೆ ಆಧ್ಯಾತ್ಮಿಕ ಕಾರಣ ಇದೆ. ಆಧ್ಯಾತ್ಮಿಕ ದುಃಖವನ್ನು ದೂರ ಮಾಡುವುದಕ್ಕಾಗಿ ಕೇವಲ ಒಂದೇ ಪರ್ಯಾಯ, ಅದು ಆಧ್ಯಾತ್ಮಿಕ ಸಾಧನೆ. ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರೆ ಮಾತ್ರ ನಾವು ಈ ಆಧ್ಯಾತ್ಮಿಕ ದುಃಖವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಮನುಷ್ಯ ಜೀವನದಲ್ಲಿ ಬರುವಂತಹ ದುಃಖಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದೆವು. ಆ ದುಃಖಗಳ ಸ್ತರದ ಬಗ್ಗೆಯೂ ನಾವು ಚರ್ಚೆಯನ್ನು ಮಾಡಿದೆವು. ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಕಾರಣಗಳ ಮೂಲಕ ಮನುಷ್ಯನ ಜೀವನದಲ್ಲಿ ದುಃಖಗಳು ಬರ್ತದೆ. ಆದರೆ ನಾವು ಕೇಳಿರುವ ಪ್ರಕಾರ ಮನುಷ್ಯನ ಆತ್ಮ ಅದೊಂದು ಪರಮಾತ್ಮನ ಅಂಶವೇ ಆಗಿರುತ್ತದೆ. ಅಂತ ಪರಮಾತ್ಮನ ಒಂದು ಅಂಶ ನಮ್ಮಲ್ಲಿರುವಾಗ ನಾವು ದುಃಖವನ್ನು ಯಾಕೆ ಅನುಭವಿಸ್ತಾ ಇದ್ದೇವೆ? ಆ ಸಾಕ್ಷಾತ್ ಭಗವಂತನ ಒಂದು ಅಂಶ ಇರುವಾಗ ನಾವು ಪುನಃ ಈ ದುಃಖದಲ್ಲಿ ಯಾಕೆ ಮುಳುಗ್ತೇವೆ? ಆ ಭಗವಂತನ ಅರಿವು ನಮ್ಗೆ ಯಾಕೆ ಆಗ್ತಾ ಇಲ್ಲ? ಪ್ರಶ್ನೆಗೆ ಒಂದು ಉದಾಹರಣೆಯ ಮೂಲಕ ನಾನು ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಾವು ಮನೆಯಲ್ಲಿ ದೀಪವನ್ನು ಉಪಯೋಗ ಮಾಡ್ತೇವೆ. ದೀಪಕ್ಕೆ ಒಂದು ಗಾಜನ್ನು ಕೂಡ ಉಪಯೋಗ ಮಾಡ್ತೀವಿ. ದೀಪ ಉರಿತಾ ಉರಿತಾ 2 ದಿನ ಆಯಿತು ಅಥವಾ 3 ದಿನ ಆಯಿತು, ಆ ಗಾಜಿನ ಸುತ್ತ ಕಪ್ಪು ಅಂದರೆ ಮಸಿ ತುಂಬಿಕೊಳ್ತದೆ. ಆ ಗಾಜಿನ ಸುತ್ತ ಮಸಿ ತುಂಬಿಕೊಂಡಾಗ ನಮಗೆ ಆ ದೀಪದ ಪ್ರಕಾಶ ಹೊರಗೆ ಕಾಣುವುದಿಲ್ಲ. ನಾವು ಮತ್ತೆ ಆ ಗಾಜನ್ನು ತೆಗಿತೀವಿ, ಒರೆಸ್ತೀವಿ, ನಂತರ ಪುನಃ ಹಾಕ್ತೀವಿ, ಆ ದೀಪದ ಪ್ರಕಾಶ ಹೊರಗೆ ಕಾಣುತ್ತದೆ. ಅದೇ ರೀತಿಯಲ್ಲಿ ನಮ್ಮ ದೇಹದ ಒಳಗಡೆ ಆತ್ಮ ಇದೆ, ಆದರೆ ಆತ್ಮದ ಪ್ರಕಾಶ ಅದು ಕಾಣುವುದಿಲ್ಲ. ಕಾರಣ ಇದೇ ಇದೆ. ಹೇಗೆ ಆ ದೀಪದ ಆ ಮಸಿ ಆ ಗಾಜಿನ ಮೇಲೆ ಕೂತ್ಕೊಂಡಿರುತ್ತೋ ಅದೇ ಪ್ರಕಾರ ನಮ್ಮ ಆತ್ಮದ ಸುತ್ತ ಅನೇಕ ಜನ್ಮಗಳ ಕೆಟ್ಟ ಸಂಸ್ಕಾರಗಳು ಅಂದರೆ ಕಲ್ಮಶಗಳು ತುಂಬಿಕೊಂಡಿದೆ. ನಾವು ದೋಷ ಅಂತ ಕರಿಬೋದು, ಅಹಂ ಕರಿಬೋದು, ಒಟ್ಟಾರೆ ಕೆಟ್ಟ ಸಂಸ್ಕಾರಗಳು ಅವು ಇರುವ ಕಾರಣ ನಮಗೆ ಆ ಆತ್ಮದ ಆ ಪ್ರಕಾಶ ಅದು ಹೊರಗಡೆ ಕಾಣುವುದಿಲ್ಲ. ನಾವು ಭಗವಂತನಿಗೆ ಸಚ್ಚಿತ್ ಆನಂದ ಸ್ವರೂಪಿ ಅಂತ ಹೇಳ್ತೇವೆ. ಅಂದರೆ ಯಾರು ಆನಂದದಲ್ಲಿ ಇರ್ತಾನೋ ಅವನು ಭಗವಂತ. ಹಾಗಾಗಿ ಆ ಭಗವಂತನ ಅಂಶ ನಮ್ಮೊಳಗಿದೆ, ಅಂದರೆ ಆತ್ಮ ಇದೆ, ಆದರೆ ಅದರ ಪ್ರಕಾಶ ಅಥವಾ ಆನಂದ ನಮಗೆ ಅರಿವಾಗುವುದಿಲ್ಲ. ಹಾಗಾದರೆ ಆ ಆನಂದ ಅಥವಾ ಪ್ರಕಾಶ ಅದು ಗೋಚರ ಆಗಬೇಕಾದ್ರೆ ನಾವೇನು ಮಾಡಬೇಕು? ಕೇವಲ ಒಂದೇ ಉಪಾಯ, ಆಧ್ಯಾತ್ಮಿಕ ಸಾಧನೆ. ಹೇಗೆ ನಾವು ಆ ದೀಪದ ಗಾಜನ್ನು ಬಟ್ಟೆಯಲ್ಲಿ ಒರೆಸಿದ್ದೆವೋ ಹಾಗೆ ನಮ್ಮ ಕೆಟ್ಟ ಸಂಸ್ಕಾರವನ್ನು ನಾವು ಬಟ್ಟೆಯಲ್ಲಿ ಒರೆಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ
ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾಗ್ತದೆ. ಆಧ್ಯಾತ್ಮಿಕ ಸಾಧನೆಯನ್ನು ಹೇಗೆ ಮಾಡಬೇಕು, ಯಾವುದು ಯೋಗ್ಯ ಸಾಧನೆ, ಇದರ ಬಗ್ಗೆ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ಈಗಾಗಲೇ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಅತಿ ಕಡಿಮೆ ಕಾಲಾವಧಿಯಲ್ಲಿ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಹೇಗೆ ಜೀವನದಲ್ಲಿ ಆನಂದವನ್ನು ಪಡಿಬಹುದು ಮತ್ತು ಜೀವನವನ್ನು ಕಲ್ಯಾಣ ಮಾಡಿಕೊಳ್ಬೋದು, ಇದರ ಬಗ್ಗೆ ಈಗಾಗಲೇ ಅನೇಕ ಗ್ರಂಥಗಳ ಪ್ರಕಾಶನ ಆಗಿದೆ. ನಾವೆಲ್ಲರೂ ಕೂಡ ಈ ಗ್ರಂಥವನ್ನು ಪಡೆದುಕೊಳ್ಬೋದು, ಓದಬಹುದು, ಅಭ್ಯಾಸ ಮಾಡಬಹುದು. ಜಿಜ್ಞಾಸುವೆ ಜ್ಞಾನದ ಅಧಿಕಾರಿ, ಹೀಗೆ ಪರಂಪೂಜ್ಯ ಭಕ್ತರಾಜ್ ಮಹಾರಾಜರು ಹೇಳಿದ್ದಾರೆ. ಯಾರು ಆಧ್ಯಾತ್ಮದ ಬಗ್ಗೆ ಜಿಜ್ಞಾಸುವನ್ನು ವ್ಯಕ್ತಪಡಿಸ್ತಾರೆ ಅವರು ಖಂಡಿತವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಶೀಘ್ರಗತಿಯಲ್ಲಿ ಅವರು ಮುಂದೆ ಹೋಗ್ತಾರೆ ಮತ್ತು ಮೋಕ್ಷವನ್ನು ಅವರು ಪ್ರಾಪ್ತಿ ಮಾಡಿಕೊಳ್ತಾರೆ ಅಂತೇಳಿ. ಹಾಗಾಗಿ ಇವತ್ತಿನ ಈ ಸಂವಾದದಲ್ಲಿ ನಾನು ನಿಮಗೆಲ್ಲರಿಗೂ ಒಂದು ಮಹತ್ವಪೂರ್ಣ ವಿಷಯವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ, ಇದು ದಾಸರ ವಚನ ಇದೆ. 84 ಲಕ್ಷ ಯೋನಿಗೆ ಹೋದ ನಂತರ ಈ ಪವಿತ್ರವಾದಂಥ ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ. ಹಾಗಾಗಿ ಈ ಪವಿತ್ರವಾದಂತಹ ಜನ್ಮವನ್ನು ನಾವು ಹಾಳು ಮಾಡ್ಕೋಬಾರ್ದು. ಹಾಗಾಗಿ ಈ ಮನುಷ್ಯ ಜನ್ಮವ ಯೋಗ್ಯ ಉಪಯೋಗವನ್ನು ನಾವು ಕೇವಲ ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ ಮಾಡಲು ಸಾಧ್ಯ. ಹಾಗಾಗಿ ಇವತ್ತಿನಿಂದೇ ನಾವು ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಸಾಧನೆ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ತಾವು ಅವಶ್ಯ ನಮ್ಮನ್ನು ಸಂಪರ್ಕವನ್ನು ಮಾಡಬಹುದು. ತಾವು ಹೇಳಿದ ಹಾಗೆ ಇವತ್ತಿನ ವಿಜ್ಞಾನ ಯುಗವೂ ಸಹ ಒತ್ತಡವನ್ನು ನಿವಾರಣೆಗೋಸ್ಕರ ಆಧ್ಯಾತ್ಮಿಕ ಸಾಧನೆ ಮಾಡುವುದರ ಮಹತ್ವವನ್ನು ಹೇಳ್ತಾ ಇದೆ. ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಡಾಕ್ಟರ್ ಅರುಣಾ ಲೋಲಾ ಅನ್ನುವಂತಹ ಒಬ್ಬರು ಸೈಂಟಿಸ್ಟು ಅಲ್ಲಿಯ ವಿದ್ಯಾರ್ಥಿಗಳ ಮೇಲೆ ಒಂದು ಪ್ರಯೋಗವನ್ನು ಮಾಡ್ತಾರೆ. ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಡಿಕ್ಲೇರ್ ಆದಾಗ ಆ ಸೈಂಟಿಸ್ಟ್ ಆ ಮಕ್ಕಳ ಒತ್ತಡದ ಪ್ರಮಾಣವನ್ನು ನೋಟ್ ಮಾಡ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಎಕ್ಸಾಮ್ ಅಂದ ತಕ್ಷಣ ಟೆನ್ಷನ್ ಪ್ರಾರಂಭ ಆಗ್ತದೆ, ನಂದು ಅಭ್ಯಾಸ ಆಗಲಿಲ್ಲ, ಈ ರೀತಿಯ ವಿಚಾರದಿಂದ ಸಾಮಾನ್ಯವಾಗಿ ಟೆನ್ಷನ್ ಅಥವಾ ಒತ್ತಡ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಅವರು ಆ ಮಕ್ಕಳ ಒತ್ತಡದ ಮಟ್ಟವನ್ನು ನೋಟ್ ಮಾಡ್ತಾರೆ. 1 ವಾರದ ತನಕ ಅವರು ಕೆಲವು ಸ್ಟೂಡೆಂಟ್ಗಳನ್ನು, ಕೆಲವು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ 1 ವಾರದ ತನಕ ಅವರಿಗೆ ಕೆಲವು ಶ್ಲೋಕ ಪಠಣಗಳನ್ನು ಮಾಡಿಸ್ತಾರೆ. ವಿಷ್ಣು ಸಹಸ್ರನಾಮ, ನಾಮಸ್ಮರಣೆಯನ್ನು ಮಾಡಿಸ್ತಾರೆ. 1 ವಾರದ ನಂತರ ಪುನಃ ಅವರು ಆ ಮಕ್ಕಳ ಒತ್ತಡದ ಪ್ರಮಾಣವನ್ನು ರೀಡಿಂಗ್ ತೆಗಿತಾರೆ. ಆ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬಂದಂಥ ಒಂದು ಅಂಶ, ಅವರು ಹೇಳ್ತಾರೆ, ಆ 1 ವಾರದ ನಂತರ ಆ ಮಕ್ಕಳಲ್ಲಿದ್ದ ಒತ್ತಡದ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿರ್ತದೆ. ಯಾವ ಮಕ್ಕಳು ನಾಮಸ್ಮರಣೆಯನ್ನು ಮಾಡಿದ್ರು, ಸಾಧನೆಯನ್ನು ಮಾಡಿದ್ರು, ಆ ಮಕ್ಕಳ ಒತ್ತಡದ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿರೋದು ಆ ಎಕ್ಸ್ಪೆರಿಮೆಂಟ್ ಮೂಲಕ ಅವರು ಕಂಡು ಬರ್ತದೆ. ಅವರು ಹೇಳ್ತಾರೆ, ನಾಮಸ್ಮರಣೆ ಅಥವಾ ಆಧ್ಯಾತ್ಮಿಕ ಸಾಧನೆಯಿಂದ ಮನುಷ್ಯನ ಒತ್ತಡವನ್ನು ಕಡಿಮೆ ಮಾಡಬಹುದು. ಈ ರೀತಿಯ ಅನೇಕ ಸಂಶೋಧನೆಗಳು ಇವತ್ತು ವಿಜ್ಞಾನದಲ್ಲಿ ನಡೀತಾ ಇದೆ. ಆ ಮೂಲಕ ನಮ್ಮ ಗಮನಕ್ಕೆ ಬರುವಂಥ ಅಂಶ ಏನೆಂದರೆ, ಎಲ್ಲ ಸೈನ್ಸ್ಗಿಂತ ಅಧ್ಯಾತ್ಮಶಾಸ್ತ್ರ ಅತ್ಯಂತ ಶ್ರೇಷ್ಠವಾದದ್ದು. ಅಧ್ಯಾತ್ಮಶಾಸ್ತ್ರದಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಇದೆ. ಆ ಅಧ್ಯಾತ್ಮವನ್ನು ಇವತ್ತು ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ನಾವು ಎಲ್ಲರೂ ಮಾಡೋಣ, ಸಾಧನೆಯನ್ನು ಮಾಡೋಣ, ನಮ್ಮ ಜೀವನದ ಉದ್ದೇಶವನ್ನು ಸಫಲ ಮಾಡಿಕೊಳ್ಳೋಣ. ವೀಕ್ಷಕರ ಒಂದು ಪ್ರಶ್ನೆ ಇದೆ, ಆನಂದ ಮತ್ತು ಸುಖ ಇದರಲ್ಲೇನಾದರೂ ವ್ಯತ್ಯಾಸ ಇದೆಯಾ? ಅದೆರಡು ಒಂದೇನಾ ಅಥವಾ ಬೇರೆ ಬೇರೆಯಾ? ಹೀಗೆ ಅವರ ಪ್ರಶ್ನೆ ಇದೆ. ತುಂಬ ಉತ್ತಮವಾದ ಪ್ರಶ್ನೆ. ಸರ್ವಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ಲರಲ್ಲಿ ಬರ್ತದೆ. ಯಾಕೆಂತೇಳಿದ್ರೆ ಸುಖವನ್ನು ಪಡೆಯುವುದಕ್ಕೋಸ್ಕರ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಉದಾಹರಣೆಗೆ ಹೇಳುವುದಾದರೆ ಪಂಚ ಜ್ಞಾನೇಂದ್ರಿಯ ಮೂಲಕ ಅಥವಾ ಪಂಚ ಕರ್ಮೇಂದ್ರಿಯಗಳ ಮೂಲಕ, ಅಂದರೆ ನೋಡುವುದು, ಕೇಳುವುದು, ತಿನ್ನುವುದು, ಹೀಗೆ ಇಂದ್ರಿಯಗಳ ಮೂಲಕ ಸುಖವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆನಂದವನ್ನು ಪಡಿಬೇಕಾದ್ರೆ ಈ ಇಂದ್ರಿಯಗಳ ಉಪಯೋಗ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಆನಂದವನ್ನು ಪಡೆಯುವುದು ಹೇಗೆ? ಆನಂದವನ್ನು ಪಡೆಯುವುದು ಕೇವಲ ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ. ಅಂದರೆ ಸುಖ ಅದು
ಶಾಶ್ವತ ಅಲ್ಲ, ಆನಂದ ಅದು ಶಾಶ್ವತ. ನಾವು ಸುಖವನ್ನು ಪಡೆಯೋದಕ್ಕೋಸ್ಕರ ಹಲವಾರು ಪ್ರಯತ್ನವನ್ನು ಮಾಡ್ತೇವೆ, ಆದರೆ ನಂತರ ದುಃಖವನ್ನು ಅನುಭವಿಸ್ತೇವೆ. ಆದರೆ ಆನಂದವನ್ನು ಪಡೆಯುವ ದೃಷ್ಟಿಯಿಂದ ನಾವು ಆಧ್ಯಾತ್ಮಿಕ ಸಾಧನೆಯನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಆನಂದವೂ ಕೂಡ ಅದು ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಸುಖ ಅದು ಕ್ಷಣಿಕ, ಆನಂದ ಅದು ಶಾಶ್ವತ. ಇವತ್ತು ಅನೇಕ ಮಂದಿ ಇವತ್ತು ಸುಖವನ್ನು ಆನಂದ ಅಂತೇಳಿ ಅವರು ಪ್ರಯತ್ನವನ್ನು ಮಾಡ್ತಾರೆ. ವಾಸ್ತವದಲ್ಲಿ ಅದು ಆನಂದ ಆಗಿರುವುದಿಲ್ಲ. ಇವತ್ತು ಅನೇಕ ಮಂದಿ ಆಧ್ಯಾತ್ಮಿಕ ಸಾಧನೆ ಮಾಡುವವರು ಇವತ್ತು ಆನಂದವನ್ನು ಪಡಿತಾ ಇದ್ದಾರೆ. ಅಂದರೆ ಅವರ ಆನಂದವನ್ನು ಪಡಿತಿರುವಂಥದ್ದು ಅವರ ಮುಖದಲ್ಲಿ, ಅವರ ಮಾತಲ್ಲಿ, ಅವರ ಹಾವಭಾವದಲ್ಲಿ ಅದು ವ್ಯಕ್ತ ಆಗ್ತದೆ. ಇವತ್ತಿನ ಸಂವಾದದಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ವಾಸ್ತುಶಾಸ್ತ್ರದ ಬಗ್ಗೆ, ಪೂರ್ವಜರ ಸಮಸ್ಯೆಗಳ ಬಗ್ಗೆಯೂ ಸಹ ನಾವು ಇವತ್ತಿನ ಸಂವಾದದಲ್ಲಿ ಚರ್ಚೆಯನ್ನು ಮಾಡಲಿಕ್ಕಿದ್ದೆವು. ಸಮಯದ ಅಭಾವದಿಂದಾಗಿ ನಾವು ಈ ಚರ್ಚೆಯನ್ನು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನಾವು ಪೂರ್ವಜರ ಸಮಸ್ಯೆ ಬಗ್ಗೆ, ವಾಸ್ತುಶಾಸ್ತ್ರದ ಬಗ್ಗೆಯೂ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ತಮಗೇನಾದರೂ ಪ್ರಶ್ನೆಗಳು ಬಂದಿದ್ದಲ್ಲಿ, ಸಂದೇಹಗಳಿದ್ದಲ್ಲಿ ಅದನ್ನು ಅವಶ್ಯವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಆ ಕಮೆಂಟ್ಸ್ ಅನ್ನು ಹಾಕುವಾಗ ನಿಮ್ಮ ಹೆಸರು, ಜಿಲ್ಲೆ ಹೆಸರನ್ನು ಸಹ ಬರೆದ್ರೆ ನಮಗೆ ಅನುಕೂಲ ಆಗ್ತದೆ. ಭಗವಂತನ ಕೃಪೆಯಿಂದ ಇಂದಿನ ಈ ಸಂವಾದ ನಿರ್ವಿಘ್ನವಾಗಿ ಸಂಪನ್ನ ಆಯಿತು. ಅದಕ್ಕೋಸ್ಕರ ಆ ಭಗವಂತನ ಚರಣಗಳಲ್ಲಿ ನಾವು ಕೃತಜ್ಞತೆಯನ್ನ ವ್ಯಕ್ತ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ನಮಸ್ಕಾರ.